IPL ಜನಕನಿಗೆ ಕಾದಿದೆಯ ಕಷ್ಟ. ಸಂಕಷ್ಟಕ್ಕೆ ಸಿಲುಕಿದ್ದೇಕೆ ಖ್ಯಾತ ಉದ್ಯಮಿ. ದೇಶದ್ರೋಹದ ಆರೋಪದಲ್ಲಿರುವಂತಹ ಲಲಿತ್ ಮೋದಿಯವರು ತನಿಖೆ ತಪ್ಪಿಸಿಕೊಳ್ಳಲು ಅಡ್ಡದಾರಿ ಹಿಡಿದಿದ್ರ. ದ್ವೀಪ ರಾಷ್ಟ್ರದತ್ತ ಪೌರತ್ವ ಪಡೆದಿರುವಂತಹ ಲಲಿತ್ ಮೋದಿಯವರು ಆರ್ಥಿಕ ಅಪರಾಧಿ ಎಂದು ಘೋಷಿಸಿರುವಂತಹ ಭಾರತ IPL ಜನಕನಿಗೆ ಕಾದಿದೆಯ ಕಷ್ಟ. ಸಂಕಷ್ಟಕ್ಕೆ ಸಿಲುಕಿದ್ದೇಕೆ ಖ್ಯಾತ ಉದ್ಯಮಿ. ದೇಶದ್ರೋಹದ ಆರೋಪದಲ್ಲಿರುವಂತಹ ಲಲಿತ್ ಮೋದಿ ತನಿಖೆ ತಪ್ಪಿಸಿಕೊಳ್ಳಲು ಅಡ್ಡದಾರಿ ಹಿಡಿದಿದ್ರ. ದ್ವೀಪ ರಾಷ್ಟ್ರದತ್ತ ಪೌರತ್ವ ಪಡೆದಿರುವಂತಹ ಲಲಿತ್ ಮೋದಿ ಆರ್ಥಿಕ ಅಪರಾಧಿ ಎಂದು ಘೋಷಿಸಿರುವಂತಹ ಭಾರತ ವನವಾಟು ದೇಶದ ಪೌರತ್ವ ಪಡೆದಿರುವಂತಹ ಆರೋಪದ ಮೇಲೆ ಪೆಸಿಫಿಕ್ ಮಹಾಸಾಗರದ ದ್ವೀಪ ರಾಷ್ಟ್ರ ಆಗಿರುವಂತಹ ವನವಾಟು ಲಲಿತ್ ಮೋದಿ IPL ಜನಕ ಅಂತೇಳಿ ಈತನನ್ನು ಕರೀತಾರೆ. ಈತನಿಗೀಗ ಒಂದಷ್ಟು ಸಂಕಷ್ಟ ಎದುರಾಗಿರುವಂತಹದ್ದು. ಈಗಾಗಲೇ IPL ಮೋದಿಯವರನ್ನು ಭಾರತದಿಂದ ದೇಶದ್ರೋಹದ ಆರೋಪದ ಮೇಲೆ ಅವರು ಬೇರೆ ದೇಶಕ್ಕೆ ಈಗ ಹೋಗಿರುವಂತಹದ್ದು. ದ್ವೀಪ ರಾಷ್ಟ್ರದ ಪೌರತ್ವ ಪಡೆದಿರುವಂತಹ ಲಲಿತ್ ಮೋದಿಯವರು ಆರ್ಥಿಕ ಅಪರಾಧಿ ಹೀಗಂತ ಭಾರತ ಅವರನ್ನು ಘೋಷಣೆ ಮಾಡಿರುವಂತಹದ್ದು. ವನವಾಟು ದೇಶದ ಪೌರತ್ವ ಪಡೆದಿರುವಂತಹ ಆರೋಪ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಲಲಿತ್ ಮೋದಿ ಅವರಿಗೆ ಸಂಬಂಧಪಟ್ಟಂತೆ ಭಾರತ ಬೆನ್ನಲ್ಲೇ ಲಲಿತ್ಗೆ ವನವಾಟು ಸರ್ಕಾರ ಶಾಕ್. ಲಲಿತ್ ಮೋದಿ ಅವರ ಪಾಸ್ಪೋರ್ಟನ್ನು ರದ್ದುಗೊಳಿಸಲು ನಿರ್ಧಾರ ಮಾಡಿರುವಂತಹದ್ದು. ಗಡೀಪಾರು ತಪ್ಪಿಸಿಕೊಳ್ಳಲು ಲಲಿತ್ ಮೋದಿ ಈಗ ಒಂದು ಪ್ಲಾನ್ ಕೂಡ ಹಾಕಿಕೊಂಡಿದ್ದಾರೆ. ಶತಾಯಗತಾಯ ಲಲಿತ್ ಮೋದಿಯವರ ಪಾಸ್ಪೋರ್ಟ್ ಈಗ ರದ್ದು. ವನವಾಟು ದೇಶದ ನಿರ್ಧಾರ ಲಲಿತ್ಗೆ ಸಂಕಷ್ಟ ಫಿಕ್ಸ್. ಭಾರತಕ್ಕೆ ಶೀಘ್ರವೇ ಹಸ್ತಾಂತರ ಆಗ್ತಾರಾ ಲಲಿತ್ ಮೋದಿಯನ್ನು ಬಂಧಿಸಿ ಕರೆತರುತ್ತಾ ಭಾರತ ಸರ್ಕಾರ. ಲಲಿತ್ ಮೋದಿಯನ್ನು ಆರ್ಥಿಕ ಅಪರಾಧಿ ಹೀಗಂತ ಮೋದಿ ಕೂಡ ಹೇಳಿದ್ದಾರೆ. ಮೋದಿ ಘೋಷಣೆ ಬೆನ್ನಲ್ಲೇ ಲಲಿತ್ ಮೋದಿ ಬಿಲಾಪತ್ತೆಯಾಗಿತ್ತು. ವನವಾಟು ದೇಶದಲ್ಲಿ ಅವಿತಿರುವಂತಹ ಲಲಿತ್ ಮೋದಿ ಆರ್ಥಿಕ ಅಪರಾಧಿ ಹೀಗಂತ ಲಲಿತ್ ಮೋದಿಯವರನ್ನ ಭಾರತ ಸರ್ಕಾರ ಘೋಷಣೆ ಮಾಡಿರುವಂಥದ್ದು. ಪೆಸಿಫಿಕ್ ಮಹಾಸಾಗರದ ದ್ವೀಪ ರಾಷ್ಟ್ರ ವನವಾಟು ಆ ಒಂದು ದೇಶದಲ್ಲಿ ಈಗ ಲಲಿತ್ ಮೋದಿ ಇರುವಂಥದ್ದು. ಅಲ್ಲಿನ ಸರ್ಕಾರ ಕೂಡ ಅವರ ಒಂದು ಪಾಸ್ಪೋರ್ಟನ್ನು ರದ್ದು ಮಾಡಲಿಕ್ಕೆ ಹೊರಟಿರುವಂಥದ್ದು. ಈಗ ಅವರಿಗೆ ಸಂಕಷ್ಟ ಎದುರಾಗಿರುವಂಥದ್ದು. ದೇಶದ್ರೋಹದ ಆಧಾರದ ಮೇಲೆ ಅವರನ್ನು ಭಾರತದ ದೇಶದ್ರೋಹಿ ಅಂತ ಹೇಳಿ ಸ್ವತಃ ಮೋದಿಯವರು ಕೂಡ ಲಲಿತ್ ಮೋದಿಯವರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದರು. ಆರ್ಥಿಕ ಅಪರಾಧಿ ಹೀಗಂತ ಭಾರತ ಘೋಷಣೆ ಮಾಡಿತ್ತು. ವನವಾಟು ದೇಶದ ಪೌರತ್ವ ಪಡೆದಿರುವಂತಹ ಒಂದು ಆರೋಪ. ಪೆಸಿಫಿಕ್ ಮಹಾಸಾಗರದ ದ್ವೀಪ ರಾಷ್ಟ್ರ ವನವಾಟು. IPL ಜನಕರಿಗೆ ಈಗ ಕಾದಿದೆಯ ಸಂಕಷ್ಟ.